ಹಲೋ ಹಾಯ್ ಫ್ರೆಂಡ್ಸ್, ಇದೇನೆ ನಿಮಗೆ ಎಗ್ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಎಗ್ ಪಲ್ಯ ಚಪಾತಿಗೆ, ಚಿಕ್ಕ ಮಕ್ಕಳಿಗೆ, ಡಯಟಿಗೆಲ್ಲ ತುಂಬ ಒಳ್ಳೆಯದು. ಮೊದಲಿಗೆ ನಾನು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು 2 ಆನಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾವು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಒಂದು 8 ಹಾಕಿದ್ದೀನಿ. ಬೇಕಿರೋರು ಒಂದು 5 ಹಾಕ್ಕೋಬೋದು. ನಾವು ಮೆಣಸಿನ ಪುಡಿ ಏನು ಹಾಕಲ್ಲ, ಅದಕ್ಕೆ 8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ನಾನು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಧನಿಯಾ ಪೌಡರ್ ಇದೆ ಅಲ್ವ, 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ 1 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ಎಗ್ಗು ಇಷ್ಟ ಆಗಲ್ವಲ್ಲ, ಬೇಯಿಸ್ಕೊಂಡು ತಿನ್ನೋದು, ಈ ಥರ ಪಲ್ಯ ಮಾಡಿಕೊಡಿ, ತುಂಬ ಒಳ್ಳೆಯದೇ ಈ ಥರ ಮಾಡಿಕೊಂಡ್ರೆ. ಈ ಥರ ಡೈಲಿ 1 ಟೈಮ್ ಆದರೂ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ, ಸೈಡ್ ಡಿಶ್ಗೆಲ್ಲ ಒಳ್ಳೆಯದು. ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈ ಥರ ನಾನು ಇವಾಗ ಇದಕ್ಕೆ ಎಗ್ ಪಲ್ಯಗೆ ಒಂದು 6 ಎಗ್ ಹೊಡ್ದು ಹಾಕ್ಕೊತಿದ್ದೀನಿ. ಈ ಥರ ಬೌಲಲ್ಲಿ ಹೊಡೆದಾಕ್ಕೊಳ್ಳಿ. ಇವಾಗ ಅಲ್ಲಿ ಆನಿಯನ್ ಎಲ್ಲ ಫ್ರೈ ಆಗ್ತಿದೆಯಲ್ಲ, ಅದರೊಳಗಡೆ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇವಾಗ ಸೌಟಿಂದ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಸಿದೋಗ್ಬಿಡುತ್ತೆ. ಇವಾಗ ನಾವು ಯಾವತ್ತೂ ಎಗ್ ಹಾಕೋವಾಗ ಲೋ ಫ್ಲೇಮಲ್ಲೇ ಇಡಬೇಕು ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿ. ನಾವು ಇದಕ್ಕೆ ಚಪಾತಿಗೆ ಎಗ್ ಪಲ್ಯ ಮಾಡ್ಕೊತಿದ್ದೀರಿ. ಇವಾಗ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಉಪ್ಪೇನ ಕಮ್ಮಿ ಇದ್ದರೆ ಇವಾಗ ನೋಡಿ ಉಪ್ಪು ಹಾಕ್ಕೊಳ್ಳಿ. ಇವಾಗ ಟೇಸ್ಟಿ ಇರುವ ಎಗ್ ಪಲ್ಯ ರೆಡಿ ಆಗಿದೆ. ನೀವು ಟ್ರೈ ಮಾಡಿ. ಅಶ್ವಿನಿ ವ್ಲಾಗ್ಸ್ DT ಅಂತ ಸರ್ಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮ್ಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಲೋ ಹಾಯ್ ಫ್ರೆಂಡ್ಸ್, ಇದೇನೆ ನಿಮಗೆ ಎಗ್ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಎಗ್ ಪಲ್ಯ ಚಪಾತಿಗೆ, ಚಿಕ್ಕ ಮಕ್ಕಳಿಗೆ, ಡಯಟಿಗೆಲ್ಲ ತುಂಬ ಒಳ್ಳೆಯದು. ಮೊದಲಿಗೆ ನಾನು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು 2 ಆನಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾವು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಒಂದು 8 ಹಾಕಿದ್ದೀನಿ. ಬೇಕಿರೋರು ಒಂದು 5 ಹಾಕ್ಕೋಬೋದು. ನಾವು ಮೆಣಸಿನ ಪುಡಿ ಏನು ಹಾಕಲ್ಲ, ಅದಕ್ಕೆ 8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ನಾನು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಧನಿಯಾ ಪೌಡರ್ ಇದೆ ಅಲ್ವ, 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ 1 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ಎಗ್ಗು ಇಷ್ಟ ಆಗಲ್ವಲ್ಲ, ಬೇಯಿಸ್ಕೊಂಡು ತಿನ್ನೋದು, ಈ ಥರ ಪಲ್ಯ ಮಾಡಿಕೊಡಿ, ತುಂಬ ಒಳ್ಳೆಯದೇ ಈ ಥರ ಮಾಡಿಕೊಂಡ್ರೆ. ಈ ಥರ ಡೈಲಿ 1 ಟೈಮ್ ಆದರೂ ಮಾಡ್ಕೊಂಡು ತಿನ್ನಿ,